ನಮಸ್ತೆ ಎಲ್ಲರಿಗೂ ಹ್ಯಾಪಿ ರಾಮನವಮಿ. ಆ್ಯಕ್ಚುಲಿ ಇವತ್ತು ಏನು ವಿಡಿಯೋ ಬರ್ತಾ ಇದೆಯೋ ಅದು ನೆನ್ನೆನೇ ಬರಬೇಕಿತ್ತು. ನೆನ್ನೆ ತುಂಬ ಬ್ಯುಸಿ ಇದ್ದಿದ್ದರಿಂದ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡೋ ಥರನೇ ನಾನು ಪಾನಕ ಕೋಸಂಬರಿ ಮಾಡಿದ್ದೆ. ಸೊ ಹೆಂಗಿರು ಮಾಡ್ತಾಯಿದ್ನಲ್ಲ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಕ್ಯಾರೆಟು ಮತ್ತು ಸೌತೆಕಾಯಿನ ನಾನು ಹೆಚ್ಚು ಹಾಕಲಿಲ್ಲ, ಗ್ರೇಟರಲ್ಲಿ ಒರೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ. ನನಗೆ ಈ ಥರನೇ ಇಷ್ಟ, ಹೆಚ್ಚು ಹಾಕೋದಕ್ಕಿಂತ ಈ ಥರ ಗ್ರೇಟ್ ಮಾಡಿ ಹಾಕಿದ್ರೇ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ ಥರನೇ ಮಾಡಿರೋದು. ಮತ್ತು ಹೆಸರುಬೇಳೆ ಒಂದು 2 hours ಮುಂಚೆನೇ ನೆನೆಸಿದ್ದೆ. ಸೊ ಅದನ್ನು ಹೆಸರುಬೇಳೆನೂ ಹಾಕಿ ಉಪ್ಪು ಹಾಕಿ ಸಿಂಪಲ್ ಕೋಸಂಬರಿನೇ. ಆ್ಯಕ್ಚುಲಿ ಕಡಲೆಬೇಳೆದು ಮಾಡಬೇಕು ಅಂದ್ಕೊಂಡೆ, ಟೈಮೇ ಆಗ್ತಾಯಿಲ್ಲ. ಬೆಳಗ್ಗೆಲ್ಲ ಕೆಲಸ, ಅದು ಕ್ಲೀನಿಂಗು ಅದೇ ಇತ್ತು. ದೇವ್ರಿಗೆ ನೈವೇದ್ಯಕ್ಕೆ ಬೇಗ ಮಾಡಬೇಕು ಅಂತ ಸಿಂಪಲ್ಲಾಗಿ ಮಾಡ್ತಾಯಿರೋದು. ಕಾಯಿ ತುರಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ, ಇಂಗು, ಒಗ್ಗರಣೆ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡಿದ್ದೀನಿ. ನೀವೆಲ್ಲರೂ ಇವತ್ತು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಕೋಸಂಬರಿ ಮಾಡಿದ್ರಿ ಅಂತ ಕಮೆಂಟಲ್ಲಿ ಹೇಳಿ. ಕೆಲವರು ಕಡಲೆಬೇಳೆಯಲ್ಲಿ ಮಾಡ್ತಾರೆ, ಕೆಲವರು ಬರೀ ಸೌತೆಕಾಯಲ್ಲಿ ಮಾಡ್ತಾರೆ. ಕ್ಯಾರೆಟು ಸೌತೆಕಾಯಿ ನಂತರ ಇವಾಗ ಮಿಕ್ಸ್ ಮಾಡಿ ಮಾಡ್ತಾರೆ. ಪಾನಕ ಬೇಲ್ದಣ್ಣಲ್ಲಿ ಮಾಡೋಣ ಅಂದ್ಕೊಂಡೆ, ಬಟ್ ಬೇಲ್ದಣ್ಣು ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ಬರೀ ನಿಂಬೆಹಣ್ಣು ಪಾನಕ ಮಾಡಿದ್ದೀನಿ. ಅದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ನೋಡಿ, ಕೋಸಂಬರಿ ರೆಡಿ ಆಯಿತು. ನೆಕ್ಸ್ಟು ಮಜ್ಜಿಗೆ ಮಾಡೋಣ. 1 ಲೀಟ್ರ್ ಹಾಲನ್ನು ರಾತ್ರಿಯೇ ಕಾಯಿಸ್ಬಿಟ್ಟು ತಣ್ಣಗಾದ್ಮೇಲೆ ಹೆಪ್ಪಾಕಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆಗಿದ್ದು. ಇದನ್ನು ಚೆನ್ನಾಗಿ ಕಡ್ದಿದ್ದೀನಿ ಮತ್ಕೋಲಲ್ಲಿ. ಇವಾಗ ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮಜ್ಜಿಗೆಗೆ. ಒಂದು ಅರ್ಧ ಇಂಚಷ್ಟು ಸಣ್ಣದಾಗಿ ಹೆಚ್ಚಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದೇ ಒಂದು ಸಣ್ಣದಾಗಿ ಹೆಚ್ಚಾಕಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ಇಂಗು. ಇಷ್ಟು ಒಗ್ಗರಣೆಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಿಂಗೆ ಸೇರಿಸಿದ್ರೆ. ಇವಾಗ ಇದು ಗಟ್ಟಿಯಾಗಿದೆ ಅಲ್ವಾ, ಸ್ವಲ್ಪ ನೀರು ಸೇರಿಸೋಣ. ತುಂಬ ಗಟ್ಟಿಯಾಗಿರಲ್ಲ ಅಲ್ಲ ಮಜ್ಜಿಗೆ ಯಾವಾಗಲೂ, ಹಂಗಂತ ತುಂಬ ತೆಳುನೂ ಮಾಡಬಾರ್ದು, ಮೀಡಿಯಮ್ ಆಗಿ. ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಮಜ್ಜಿಗೆಗೆ. ಈಗ ಸಿಂಪಲ್ ಆದ ಮಜ್ಜಿಗೆ ರೆಡಿ ಆಯಿತು. ನೆಕ್ಸ್ಟು ಪಾನಕ ಮಾಡೋಣ. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ನೀರಲ್ಲಿ ಬೆಲ್ಲದ ಪುಡಿ ಹಾಕಿ ಕರಗಿಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆ. ಈ ನೀರಿಗೆ ಸೇರಿಸ್ಕೊಳ್ಳೋಣ. ಯಾಕಂದರೆ ಬೆಲ್ಲದಲ್ಲಿ ಸಮ್ಟೈಮ್ಸ್ ಮಣ್ಣು ಕಸ ಎಲ್ಲ ಇರುತ್ತೆ, ಅದರಿಂದ. ನೋಡಿ, ಆದರೂ ಫುಲ್ ಕರಗಿಲ್ಲ. ನಂಗೆ ಟೈಮ್ ಆಗ್ತಾಯಿಲ್ಲ, ಅದರಿಂದ ಬೇಗ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು ಚಿಕ್ಕ ಪೀಸು ಶುಂಠಿನ ಒರೆದಿಟ್ಟಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋಣ. 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸಕ್ಕರೆಯಲ್ಲಿ ಕೂಡ ನೀವು ಮಾಡ್ಬೋದು, ನಾನು ಬೆಲ್ಲ ಬಳಸ್ತಾ ಇದ್ದೀನಿ. ಸೇಮ್ ಬೆಲ್ಲದ ಬದಲು ಸಕ್ಕರೆ ಹಾಕೋಬೋದು. ಇವತ್ತಂತೂ ರಾಮನವಮಿ ಪ್ರಯುಕ್ತ ರೋಡ್ಗಳಲ್ಲೂ ಅಷ್ಟೇ ಮಜ್ಜಿಗೆ, ಪಾನಕ ಎಲ್ಲ ಹಂಚ್ತಾ ಇರ್ತಾರೆ. ಈ ಬಿಸಿಲಿಗೆ ಎಷ್ಟು ಕುಡಿದ್ರೂ ಸಾಕಾಗಲ್ಲ, ಅಷ್ಟು ದಾಹ ಆಗ್ತಾ ಇರುತ್ತೆ. ಒಳ್ಳೆ ಮಟ್ಟ ಮಧ್ಯಾಹ್ನ ರಾಮರು ಹುಟ್ಟಿರೋದ್ರಿಂದ ಪಾನಕ ಕೋಸಂಬರಿ ಎಲ್ಲ ಹಂಚಿದ್ರೆ ತುಂಬ ಒಳ್ಳೆ ಪುಣ್ಯ. ಈಗ ಪಾನಕ ಕೂಡ ರೆಡಿ ಆಯಿತು. ಇವಾಗ ಏಲಕ್ಕಿ ಪುಡಿ ಸೇರಿಸೋಣ. ದೇವ್ರಿಗೆ ನೈವೇದ್ಯಕ್ಕೆ ಇಡೋದ್ರಿಂದ ಒಂದು ಚಿಟಿಕೆ ಪಚ್ಚಕರ್ಪೂರ ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಏಲಕ್ಕಿ ಪುಡಿ. ಪಚ್ಚಕರ್ಪೂರ ಯಾವುದೇ ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೂ ಪಚ್ಚಕರ್ಪೂರ ಹಾಕಿದ್ರೆ ವಿಶೇಷ ಇರುತ್ತೆ. ನೋಡಿ, ಪಾನಕ ರೆಡಿ. ಬೇಲ್ದಂಡು ಸಿಕ್ಕಿದ್ರೆ ಬೇಲ್ದಂಡು ಪಾನಕ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಪಾನಕ, ಕೋಸಂಬರಿ, ಮಜ್ಜಿಗೆ ಈಗ ದೇವ್ರ ನೈವೇದ್ಯಕ್ಕೆ ತೊಗೊಂಡೋಗೋಣ. ನೋಡಿ, ನೈವೇದ್ಯಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ಮಜ್ಜಿಗೆ, ಪಾನಕ, ಕೋಸಂಬರಿ. ನೈವೇದ್ಯ ಆದಮೇಲೆ ಇದನ್ನೆಲ್ಲ ವಾಪಸ್ ಪಾತ್ರೆಗೆ ಸೇರಿಸಿ ಎಲ್ಲರಿಗೂ ಹಂಚ್ತೀನಿ. ಇವತ್ತು ಸಿಂಪಲ್ಲಾಗಿ ಪಾನಕ ಕೋಸಂಬರಿ ಮಜ್ಜಿಗೆ ಮಾಡಿ ತೋರಿಸಿದ್ದೀನಲ್ವ, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ ಶ್ರೀರಾಮ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.